ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಂತ ಇದು ರೋಗಿ ವೈದ್ಯ ಹಾಲು ಅನ್ನ ಎಂತಾಗಿದೆ ಮಾರಿ ಜನಾರ್ದನ್ ಸರಿಗೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು. ಡೋಂಟ್ ವರಿ, ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು RCB ಫ್ಯಾನ್ಸ್ ಹಾಗೂ RCB ತಂಡ ಎಂತ ಬಯಸ್ತಾ ಇದ್ದದ್ದು, ಇವತ್ತಿನ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಇವರ ನಡುವಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರೊಂದು ಸೋತ್ರೆ ಸಾಕು ಮಾರೆ ಅಂತ ನಾವು ಬೇಡಿಕೊಳ್ತಾ ಇದ್ದೆವು. ಹಾಗೆ ಬೇಡಿಕೊಂಡ ಹಾಗೆ ಆಯಿತು. LSG ಇವತ್ತು ಸೋತಿತ್ತು. ನೋಡಿ, LSG ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತಂದರೆ 2-2 ಮ್ಯಾಚ್ ವಿನ್ ಆಗಬೇಕಿತ್ತು. ಆ್ಯಕ್ಚುಲಿ 2-1 ಮ್ಯಾಚ್ ವಿನ್ ಆದರೆ ಸಾಕು. ಯಾವಾಗ ಅವರ ರನ್ ರೇಟ್ ಸೂಪರ್ ಆಗಿದ್ದಿದ್ರೆ 2ರಲ್ಲಿ 1 ಮ್ಯಾಚ್ ವಿನ್ ಆದರೆ ಸಾಕಿತ್ತು. ಬಟ್ ಅವ್ರದ್ದು ಏನು ರನ್ ರೇಟ್ ಗುಣಕೇವಸಲ್ಲಿ ಅಲ್ಲಿ ಅಡಿಗೆ ಬಿದ್ದಿದ್ನಲ್ಲ, ಅಷ್ಟು ಪಾತಾಳದಲ್ಲಿತ್ತು. ಯಾವುದು LSG ಇತ್ತು, -0.7 ಉಂಟು. ಸೊ ಅದರಿಂದ ನೆಕ್ಸ್ಟ್ ರೌಂಡಿಗೆ LSG ಹೋಗಬೇಕು, ಪ್ಲೇ ಆಫಿಗೆ ತೇರ್ಗಡೆ ಆಗಬೇಕು ಅಂತಂದರೆ 2-2 ವಿನ್ ಆಗಲೇಬೇಕಿತ್ತು. ಅವರು 1ರಲ್ಲಿ ಸೋತ್ರೆ ಸಾಕು RCBಗೆ ಇನ್ನೂ ಸಹ ಪ್ಲೇ ಆಫ್ ಆಸೆ ಇನ್ನೂ ಸಹ ಸ್ಟ್ರಾಂಗ್ ಆಗಲಿಕ್ಕೆ. ಸೊ ಹಾಗೇ ಆಯಿತು. ನಾವೇನು ಬಯಸಿದೆವು, ನಾವು ಅಂತಂದರೆ RCB ಫ್ಯಾನ್ಸಲ್ಲಿ ಏನು ಬಯಸ್ತಾ ಇದ್ದೆವು ಹಾಗೆಯೇ ಆಯಿತು. ಇವತ್ತು ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸು 19 ರನ್ನಿಂದ LSG ವಿರುದ್ಧ ವಿಜಯ ಸಾಧಿಸಿತು. ನೋಡಿ, ಇವತ್ತು ಡೆಲ್ಲಿ ವಿನ್ ಆಗಿ ಸಹ ನನ್ನ ಪ್ರಕಾರ ದೇ ಆರ್ ಔಟ್ ಆಫ್ ದ ರೇಸ್. ಎರಡೂ ತಂಡಗಳು ಕೂಡ ಅಫಿಷಿಯಲಿ ಏನು ಎಲಿಮಿನೇಟ್ ಆಗಲಿಲ್ಲ, ಬಟ್ ಪ್ರಾಕ್ಟಿಕಾಲಿಟಿ ಎಲ್ಲ ನೋಡಿದಾಗ ಎರಡೂ ತಂಡ ಸಹ ಔಟ್. ಎಸ್ಪೆಷಲಿ LSG ಅಂತೂ ಅವ್ರಿಗೆ ಚಾನ್ಸ್ ಇಲ್ಲ ಬಿಟ್ಟಾಕಿ. ಸುಮ್ಮನೆ LSG ಹೋಗ್ಬೇಕಂದ್ರೆ ಯಾರು ಸೋಲ್ಬೇಕು ಬ್ರೋ, ಎಷ್ಟು ಕಿಲೋಮೀಟರ್ ಅಂತರದಿಂದ ಸೋಲ್ಬೇಕು ಬ್ರೋ ಅಂತ ಹೇಳಬೇಕಾಗ್ತದೆ. ಕಿಲೋಮೀಟರ್ ಅಷ್ಟು ಆ ರೇಂಜಿನ ಒಂದು ದೊಡ್ಡ ಸೋಲಾಗಬೇಕು. ಎಸ್ಪೆಷಲಿ ಈಗ ಡೆಲ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತಂದರೆ ಏನು, ಡೆಲ್ಲಿಗೆ ಥ್ರೆಟನಿಂಗ್ ಯಾರು ಅಂತಂದರೆ ಫಸ್ಟ್ SRH. ಅವರಿಗೆ ಬೇಸಿಕಲಿ SRH 2-2 ಸೋಲಬೇಕು. ಅದು ಸಹ ಸೋಲೋದು ಹೇಗೆ ಅಂತಂದ್ರೆ ದೊಡ್ಡ ಅಂತರದಿಂದ LSG ಸೋಲ್ಬೇಕು, ಹಾಗೂ RCB CSK ಮೇಲೆ ಸೋಲ್ಬೇಕು. ಆಗೆಂತಾಗ್ತದೆ, ಇದು ಏನು ರನ್ ರೇಟ್ ಆಧಾರದಲ್ಲಿ ಡೆಲ್ಲಿ 4th ಪ್ಲೇಸಿಗೆ ಬರ್ತದೆ. ಬಟ್ SRH 2 ಮ್ಯಾಚನ್ನು ಆ ರೇಂಜಿಗೆ ಸೋಲ್ತದೆ ಅಂತ ನಿಮ್ಗೆ ಅನ್ನಿಸ್ತದ? ಸಾಧ್ಯನೇ ಇಲ್ಲ. ಆ ರೇಂಜಿಗೆ SRH ಸೋಲೋದಿಲ್ಲ. ಸೊ ಆದ್ದರಿಂದ ಡೆಲ್ಲಿಯ ಕನಸು ಸಹ ಅದು ಅವ್ರು 5ನೇ ಪ್ಲೇಸಿಗೆ ಸಮಾಧಾನ ಮಾಡಿಕೊಳ್ಬೇಕಾ ಏನ. ಆ್ಯಂಡ್ LSG ಬಗ್ಗೆ ಮಾತಾಡೋದೇ ಬೇಡ. ಅವ್ರದ್ದು -0.7 ಉಂಟು. ಅವರು ನೆಕ್ಸ್ಟ್ ಮ್ಯಾಚನ್ನು ಎಷ್ಟು ಅಂತರದಿಂದ ಗೆದ್ದರೆ ಸಹ ಐ ಡೋಂಟ್ ಥಿಂಕ್ ಅವರು ಪ್ಲಸ್ ರನ್ ರೇಟ್ ಎಲ್ಲ ಆಗೋದಿಲ್ಲ. ಸೊ ಆ್ಯಂಡ್ ಈ ಒಂದು ಡೆಲ್ಲಿಯ ಜಯದಿಂದಾಗಿ ರಾಜಸ್ಥಾನ್ ಒಫಿಷಿಯಲಿ ಕ್ವಾಲಿಫೈ ಆಗಿದೆ ಪ್ಲೇ ಆಫಿಗೆ. ಇವತ್ತು ಮ್ಯಾಚ್ ಆಡಲೇ ಇಲ್ಲ ರಾಜಸ್ಥಾನ್, ಮ್ಯಾಚ್ ನೋಡಿದ್ದು ಮಾತ್ರ. ಮ್ಯಾಚ್ ನೋಡಿದ್ದಕ್ಕೆ ಕ್ವಾಲಿಫೈ ಮಾಡಿದ್ರಾ ಅಂತ. ಸೊ 2 ಟೀಮ್ ಒಫಿಷಿಯಲಿ ಕ್ವಾಲಿಫೈ ಆಗಿದೆ. ಯಾವುದು ಅಂತಂದರೆ KKR ಮತ್ತು ರಾಜಸ್ಥಾನ್. ಇನ್ನು 2 ಪ್ಲೇಸ್ ಉಂಟಲ್ಲ, ಆ 2 ಪ್ಲೇಸಿಗೆ ಲಿಟ್ರಲಿ ಇದು ಸೆಣಸಾಟ ನಡೆಸ್ತಾ ಇರುವಂಥ ತಂಡಗಳು ಯಾವುದು ಅಂತಂದರೆ RCB, CSK ಹಾಗೂ SRH. ಸಿಂಪಲ್. ನಮಗೆ ಇದು RCBಗೆ ಈ ಸಲ ಒಂಥರ ಸ್ಟ್ರೈಟ್ ಫಸ್ಟ್ ಮ್ಯಾಚ್ ವಿನ್ ಆಗಬೇಕು. ಯಾವ ಅಂತರದಿಂದ ಅಂತ ಸಹ ಗೊತ್ತುಂಟು. 18 ಅಥವಾ ಅದಕ್ಕಿಂತ ಜಾಸ್ತಿ ರನ್ ಅಂತರದಿಂದ ವಿನ್ ಆಗಬೇಕು. ಚೇಸಿಂಗ್ ಮಾಡೋದಿದ್ರೆ 18.1 ಓವರ್ಸಲ್ಲಿ ಹೊಡೆದಾಕಬೇಕು. ಸಿಂಪಲ್ ಮ್ಯಾಥಮೆಟಿಕ್ಸ್. ಮತ್ತು ಇವರು ವಿನ್ ಆಗಿ ಬೇರೆಯವ್ರ ಮೇಲೆ ಹೀಗೆ ಬೇಡ್ಕೊಂಡು ಅಯ್ಯೋ ನಾವು ವಿನ್ ಆಗಿದ್ದೇವೆ, ಈಗ ಇವರು ಸೊಲ್ಲಿ ಅವರು ಸೊಲ್ಲಿ, ಏನಿಲ್ಲ. ಸಿಂಪಲ್ ಲಾಜಿಕ್, ಸಿಂಪಲ್ ಮ್ಯಾಥಮೆಟಿಕ್ಸ್ ಈ ಸಲ. ಸೊ ಕ್ಯಾಲ್ಕುಲೇಟರೆಲ್ಲ ಬ್ಯಾಡ್ ಅಂತ ಅಂದ್ಕೊಂಡಿದ್ದೇನೆ. ಬಟ್ ವಿನ್ ಆಗಬೇಕೇ. ಈಗ ಮಳೆ ಗಿಳೆ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ, ಅದು ಮತ್ತೆ ನೋಡುವ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ 208 ರನ್ ಹೊಡಿತು, 4 ವಿಕೆಟ್ ನಷ್ಟಕ್ಕೆ. ಹಾಗಾದರೆ ಜೇಕ್ ಫ್ರೇಸರ್ ಸಾರಿ ಹೊಡೆದಿರ್ಬೋದಲ್ಲ, ಸಕ್ಕತ್ತಾಗಿ ಹೊಡೆದು 0 ರನ್ ಹೊಡೆದ್ರು. ಅವ್ರು ಇವತ್ತು 2ನೇ ಬಾಲಿಗೆ ಔಟು. 6 ಹೊಡ್ಲಿಕ್ಕೆ ಹೋಗಿ ಕರೆಕ್ಟಲ್ಲಿ ಫೀಲ್ಡರ್ ಪ್ಲೇಸ್ ಮಾಡಿದರು. ಅಲ್ಲಿ ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದ ಮೇಲೆ ಎಲ್ಲರೂ ಸಹ ಚೆಂದ ಮಾಡಿ ಆಡಿದರು. ಡೆಲ್ಲಿಯ ತಂಡದ ಎಲ್ಲ ಪ್ಲೇಯರ್ಸ್ ಕೂಡ ಚೆಂದ ಮಾಡಿ ಆಡಿದರು. ಅಭಿಷೇಕ್ ಪೊರಲ್ 58 ರನ್ ಹೊಡೆದ್ರು 33 ಬಾಲಿಗೆ. ಮತ್ತು ಸ್ಟಪ್ಸ್ 57 ರನ್ 25 ಬಾಲಿಗೆ. ಇವರಿಬ್ಬರು ಕನ್ಸಿಸ್ಟೆಂಟಾಗಿ ಆಡ್ತಾ ಬರ್ತಿದ್ದಾರೆ ಈ ವರ್ಷ ಡೆಲ್ಲಿ ಟೀಮಿಗೆ, ಅಲಾಂಗ್ ವಿತ್ ಜೇಕ್ ಫ್ರೇಜರ್ ಅವರು ಇವತ್ತು 0 ಸುತ್ತಿದ್ರು ಬಿಡಿ. ಅಗೈನ್ ಅದೇ ಆ 3 ಜನರಲ್ಲಿ ಮತ್ತೆ ಪುನಃ ಅಭಿಷೇಕ್ ಪೊರಲ್ ಮತ್ತು ಸ್ಟಬ್ಸ್ ಕನ್ಸಿಸ್ಟೆಂಟಾಗಿ ಇವತ್ತು ಸಹ ಸೂಪರಾಗಿ ಆಡಿದರು. ಮತ್ತು ಅವರಿಗೆ ಶೈ ಹೋಪ್ ಮತ್ತು ನಮ್ಮ ರಿಷಬ್ ಪಂತ್ ಅವರು ಸಪೋರ್ಟಿವ್ ಆಗಿದ್ದರು. ರಿಷಬ್ ಪಂತ್ ಅವರು
ಅವರು 33 ಹೊಡೆದ್ರೆ ಶೈ ಹೋಪ್ ಅವರು 38 ರನ್ ಹೊಡೆದ್ರು. ಲಾಸ್ಟಿಗೆ ಅಕ್ಷರ್ ಪಟೇಲ್ ಅವರು 14 ರನ್ ಹೊಡೆದ್ರು 10 ಬಾಲಿಗೆ. ಸೊ ಇವರ ಎಲ್ಲರ ದೆಸೆಯಿಂದಾಗಿ 20 ಓವರ್ಗೆ 208 ರನ್ಗೆ 4 ವಿಕೆಟ್ಗಳನ್ನು ಡೆಲ್ಲಿ ಕಳೆದುಕೊಂಡಿತ್ತು. ಅಥವಾ ಡೆಲ್ಲಿ ಪೇರಿಸಿತ್ತು, 4 ವಿಕೆಟ್ಸ್ ಇಲ್ಲಿ 208 ರನ್ ಪೇರಿಸಿತ್ತು ಡೆಲ್ಲಿ. LSG ಎಂತ ಅಂದರೆ LSG ವಿನ್ ಆಗಬೇಕಂತಂದರೆ 3 ಪ್ಲೇಯರ್ ಆಡಲೇಬೇಕು. ಡಿಕಾಕ್ ಫಾರ್ಮಲ್ಲೇ ಇಲ್ಲ ಈ IPL ಅಲ್ಲಿ. ನಾನು ಡಿಕಾಕ್ ಇದು ಹೆಸರು ತೆಗೆಯೋದಿಲ್ಲ, ನಾ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಡಿಕಾಕ್ ಆಡ್ತಾರೆ ಅಂತ ಬಿಟ್ಟಾಕಿ. ಸೊ LSG ವಿನ್ ಆಗಲೇಬೇಕು ಅಂತಿದ್ರೆ 3 ಪ್ಲೇಯರ್ ಆಡಬೇಕಂತ ನಿಮಗೆ ಗೊತ್ತುಂಟು ಯಾರು ಅಂತ. ಸ್ಟಾಯ್ನಿಸ್, ಪೂರನ್ ಮತ್ತು KL ರಾಹುಲ್ ಅವರು. ಅದರಲ್ಲಿ KL ರಾಹುಲ್ ಮತ್ತೆ ಪುನಃ ಅವ್ರದ್ದು ಏನು ಲೀನ್ ಪ್ಯಾಚ್ ಅಂತ ಏನು ಹೇಳ್ತಾರಲ್ಲ ಅದು ಕ್ಯಾರಿ ಮಾಡಿದರು. ಇವತ್ತು ಅವರು 5 ರನ್ನಿಗೆ ಔಟ್ ಆದರು, ಫಸ್ಟ್ ಓವರಲ್ಲಿ ಔಟ್ ಆದರು. ಇಶಾಂತ್ ಶರ್ಮಾ ಅಂತ ಎಂತ ಮಾರ ಫಸ್ಟ್ 3 ಓವರ್ 3 ವಿಕೆಟ್. ಸಡನ್ನಾಗಿ ಮೊನ್ನೆ ಕೊಹ್ಲಿ ವಿಕೆಟ್ ತೆಗ್ದದ್ದ ಅಂತ ಇಶಾಂತ್ ಶರ್ಮಾ ಫುಲ್ ಜೋಶಲ್ಲಿದ್ದಾರೆ, ಸೂಪರಾಗಿ ಬಾಲ್ ಹಾಕಿದ್ರು. ಅದು ಸಹ ಏನು ಇವರನ್ನು ರಾಹುಲ್ ಅವ್ರನ್ನ ಔಟ್ ಮಾಡಿದಂತೂ ಭಾರಿ ಚಂದ ಇತ್ತು. ಐ ಥಿಂಕ್ ಇಟ್ ವಾಸ್ ಅ ಸ್ಲೋವರ್ ಔಟ್ಸೈಡ್ ಆಫ್ ಬಾಲ್. ರಾಹುಲ್ ಅವರು ಆಲ್ರೆಡಿ ಬ್ಯಾಟ್ ಅಂದರೆ BC ಆಗಿತ್ತು, ಔಟ್ ಸ್ವಿಂಗ್ ಆಗಿತ್ತು. ಆ್ಯಂಡ್ ಸ್ವಲ್ಪ ರಿಲೇಟಿವ್ಲಿ ಸ್ಲೋವರ್ ಬಾಲ್ ಹಾಕಿದ್ರು ಅಂತ ಅಂದ್ಕೊಳ್ತೇನೆ. ರಾಹುಲ್ ಅವರು ಆಲ್ರೆಡಿ ಶಾರ್ಟ್ ಆಫರ್ ಮಾಡಿ ಆಗಿತ್ತು, ಅದು ಹೈಟ್ ಹೋಗಿ ಮುಖೇಶ್ ಕುಮಾರ್ ಅವರು ಪುಳುಕ್ ಅಂತ 2 ಸಲ ಹೀಗೆ ಎಗ್ರಿ ಏನೋ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಸ್ಟಾಯ್ನಿಸ್ ಅವರ ಆಟ ಸಹ ನಡೀಲಿಲ್ಲ, ಹೂಡ್ ಅವರು 0 ಸುತ್ತಿದ್ರು. ಡಿಕಾಕ್ ಅವರು ಏನು ಆಡಲಿಲ್ಲ, ಡಿಕಾಕ್ ಅವರು 12 ರನ್ ಹೊಡೆದು ಔಟ್ ಆದರು. ಸೊ 4 ವಿಕೆಟ್ ಹೋದ ಮೇಲೆ ಮತ್ತೊಂದು ದೊಡ್ಡ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಬಂದು ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ವಿಕೆಟ್ ಹೋದ್ಮೇಲೆ ಒಬ್ಬ ಬಂದದ್ದು, ಯಾರು? ಪೂರನ್ ಅವರು. ನನಗೆ ಮತ್ತೆ ಈಗ ವಿಕೆಟ್ ಹೋಗ್ತಾ ಇರೋದಕ್ಕೆ ಸಂಬಂಧ ಇಲ್ಲ ಮರ, ನಾನು ಸ್ವಲ್ಪ ಹೊತ್ತು ಇರ್ತೇನೆ, ಸ್ವಲ್ಪ ಹೊತ್ತು ಇರುವಾಗ ನಾಯಿಗೆ ಹೊಡೆದು ಔಟ್ ಆಗ್ತೇನೆ ಅಂತ ಡಿಸೈಡ್ ಮಾಡಿದರೆ ಏನಂತ ಕಾಣ್ತದೆ. 27 ಬಾಲಿಗೆ 61 ರನ್ ಚಚ್ಚಿದ್ರು. ಮ್ಯಾನ್, ಅವರ ಬ್ಯಾಟ್ ಸ್ವಿಂಗ್ ಸಿಕ್ಕಾಪಟ್ಟೆ ಇಷ್ಟ ಮರ ನನಗೆ. ಕುಳ್ಳಕ್ಕಿದ್ದಾರೆ, ಏನು ಬ್ಯಾಟ್ ಸ್ವಿಂಗ್ ಮರ, ಆಸೆ ಆಗ್ತದೆ ಆ ಶಾಟ್ ನೋಡಿದಾಗ. ಸೂಪರ್ ಅಂದರೆ ನಂಗೆ ತುಂಬ ಇಷ್ಟ ಪೂರನ್ ಅವರದ್ದು ಬ್ಯಾಟ್ ಸ್ವಿಂಗ್, ಭಾರಿ ಇಷ್ಟ. ಕ್ಲೀನ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್. 27 ಬಾಲಿಗೆ 61 ರನ್ ಹೊಡೆದು ಔಟ್ ಆದರು. ಕೊನೆಗೆ 105ಕ್ಕೆ 6 ವಿಕೆಟ್ ಹೋಗಿ ಆಗಿದೆ. ಡೆಲ್ಲಿಗೆ ಬಹುದೊಡ್ಡ ವಿಜಯ ಸಿಗ್ತದೆ ಅಂತ ಅಂದ್ಕೊಳೋದು, ಬಹುದೊಡ್ಡ ಅಂತರದ ವಿಜಯ ಸಿಗ್ತದೆ ಅಂತ ಅಂದ್ಕೊಳೋದು. ಬಟ್ ಅವ್ರು ಗೆದ್ದದ್ದು ಕೇವಲ 19 ರನ್ನಿಂದ. ಅಂದರೆ 105ಕ್ಕೆ 6 ವಿಕೆಟ್ ಹೋದದ್ದು. 189ರ ತನಕ ಬೆಳೆದದ್ದು ಯಾರಿಂದ ಅಂತಂದರೆ ಅರ್ಷದ್ ಖಾನು ಇಷ್ಟು ಚೆಂದ ಮಾಡಿ ಆಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದು ಸಹ ಆ ಕಡೆಯಿಂದ ಸಪೋರ್ಟ್ ಇಲ್ಲ. ಅಂದರೆ ಇವರೊಬ್ಬರೇ ಒಂದು ಎಂತ ಹೇಳೋದು, ಈಸ್ ನಾಟ್ ಅ ಬ್ಯಾಟ್ಸ್ಮನ್ ಬಟ್ ಸ್ಟಿಲ್ ಬೌಲರ್ ಹೂ ಕ್ಯಾನ್ ಬ್ಯಾಟ್, ಅಥವಾ ಒಂಥರ ಆಲ್ರೌಂಡರ್ ಅಂತ ನಾವು ಪರಿಗಣಿಸ್ಬೋದಲ್ವಾ. ಸೊ ಸೂಪರಾಗಿ ಆಡಿದ್ರು ಮಾರು. ಒಬ್ಬರೇ ಸೇರಿಕೊಂಡು 33 ಬಾಲಿಗೆ 58 ರನ್, 3 4 5 6 ಅವ್ರಿಗೆ ಅಂದರೆ ಭಾರಿ ಚೆಂದ ಮಾಡಿ ಆಡಿದರು. ಹೋರಾಟ ಜಾರಿಯಲ್ಲಿತ್ತು. ಲಾಸ್ಟಿಗೆ ಯಾವ ಸ್ಟೇಜ್ ತನಕ ಬಂತು ಅಂತಂದರೆ ಲಾಸ್ಟ್ 2 ಓವರ್ಗೆ 29 ರನ್ ಬೇಕು. ಇಟ್ ಈಸ್ ಗೆಟ್ಟೆಬಲ್, ರಿಯಲಿ ಗೆಟ್ಟೆಬಲ್. ಎಲ್ಲಾರು ಆ ಕಡೆ ಪೂರನ್, ಈ ಕಡೆ ಅರ್ಷದ್ ಖಾನ್ ಇದ್ದರೆ ಪಕ್ಕ LSG ವಿನ್ ಆಗ್ತಿತ್ತ ಅಂತ. ಬಟ್ ಲಾಸ್ಟ್ 2 ಓವರ್ ಖತರ್ನಾಕ್ ಬೌಲಿಂಗು. ಮುಖೇಶ್ ಕುಮಾರ್ ಮತ್ತು ಹೆಸರು ನೆನಪಾಯ್ತು ಚಿಕ್ಕ ಹುಡುಗಂದು, ಫಸ್ಟ್ 2 ಓವರ್ ನಾಯಿಗೆ ಹೊಡೆದಾಗೆ ಹೊಡಿಸ್ಕೊಂಡಿದ್ದ ಮಾರ್ರೆ. ಅದಾದಮೇಲೆ ಸೂಪರಾಗಿ ಬಾಲ್ ಹಾಕಿದ ರಾಶಿಕ್ ಸೂಪರಾಗಿ ಬಾಲ್ ಹಾಕಿ. ಲಾಸ್ಟ್ 2 ಓವರ್ ಇದೆಯಲ್ಲ, ಮುಖೇಶ್ ಕುಮಾರ್ ಮತ್ತು ರಾಶಿಕ್ ಸೇರಿಕೊಂಡು ಬಿಟ್ಟು ಕೊಟ್ಟದ್ದು ಕೇವಲ 9 ರನ್. 18 ಓವರಿಗೆ 180 ರನ್ 180 ರನ್ ಹೊಡೆದಿದ್ದಂತಹ LSG ಲಾಸ್ಟ್ 2 ಓವರಲ್ಲಿ ಕೇವಲ 9 ರನ್ ಮಾತ್ರ ಹೊಡಿಲಿಕ್ಕಾದವರಿಗೆ 19 ರನ್ನಿಂದ ಸೋತರು. ಅದೇ ಬ್ಯಾಟ್ಸ್ಮನ್ ಶಾರ್ಟೇಜ್ ಆಯಿತು, ಬೇಗ ವಿಕೆಟ್ ಹೋಗಿದ್ದಕ್ಕೆ ಅವರಿಗೆ ಲಾಸ್ಟಿಗೆ ಕಷ್ಟ ಆಯಿತು. ಬಿಟ್ಟರೆ ಇಲ್ಲದ್ರೆ LSG ವಿನ್ ಆಗ್ತಿತ್ತ ಅಂತ. ಆ್ಯಂಡ್ LSG ಬೌಲಿಂಗಲ್ಲಿ 7 ಬೌಲರ್ಸನ್ನು ಯೂಸ್ ಮಾಡಿದರು. ರಾಹುಲ್ ಅವರು 7 ಬೌಲರ್ಸನ್ನು ಯೂಸ್ ಮಾಡಿದರು. ಪಂತಿಗೆ ಒಂದು ಈಗೋ ಹರ್ಟ್ ಆಗಿರ್ಬೇಕು ಅವಾಗ. ನಮ್ಮ ಮೇಲೆ 7 ಬೌಲರ್, ನಾವು 8 ಬೌಲರ್ ಯೂಸ್ ಮಾಡ್ತೇವೆ ಅಂತ. 8 ಬೌಲರ್ಸ್ ಡೆಲ್ಲಿ ಯೂಸ್ ಮಾಡಿದ್ರು. 8 ಬೌಲರ್ಸನ್ನು ಇವತ್ತು ಯೂಸ್ ಮಾಡಿದರು ಬೌಲಿಂಗಲ್ಲಿ. ಎನಿವೇಸ್, ಈ ಜಯದೊಂದಿಗೆ ಅವರ ಕ್ಯಾಂಪೇನನ್ನು ಜಯದೊಂದಿಗೆ ಮುಗಿಸಿದ್ದಾರೆ ಡೆಲ್ಲಿ. ಅಂದರೆ ಓಕೆ ಮಾರ, 14 ಪಾಯಿಂಟ್ ಕ್ವಾಲಿಫೈ ಆಗಲಿಕ್ಕೆ ಮಿನಿಮಮ್ 14 ಪಾಯಿಂಟ್ ಬೇಕು. ನಾವು ಮಿನಿಮಮ್ 14 ಪಾಯಿಂಟ್ ತೊಗೊಂಡಿದ್ದೇವೆ. ಬಟ್ ನಮ್ಮ ರನ್ ರೇಟ್ ಕೆಟ್ಟದಾಗಿರುವುದರಿಂದ ಇಟ್ ಆಲ್ ಡಿಪೆಂಡ್ಸ್ ಆನ್ ಅದೇ ISRH ಅತ್ಯಂತ ಕೆಟ್ಟದಾಗಿ ಸೋಲ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ತಳ್ಕೊಂಬಳಕ ಲೆಕ್ಕಾಚಾರಗಳಿದೆ. ನನಗೆ ಈಗಲೂ ಸಹ ವಿಚಿತ್ರ ಅನಿಸೋದು, ಅವ್ರದ್ರಲ್ಲಿ 3 ಜನ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ಆ್ಯಂಡ್ 2 ಭಯಂಕರ ನೆಕ್ಸ್ಟ್ ಲೆವೆಲಲ್ಲಿ ಒಂಥರ ಹಿಟ್ಟಿಂಗ್ ಅಬಿಲಿಟಿ ಇರುವಂಥ ಆಟಗಾರರು, ಅಂಥ ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ದಾರೆ. ಯಾರು? ಜೇಕ್ ಫ್ರೇಜರ್ ಮತ್ತು ಸ್ಟಬ್ಸ್. ಅವರಿಬ್ಬರು ಆ ಥರ ಚಚ್ಚಿ ಸಹ ಅವ್ರದ್ದು ನೋಡಿ, ಡೆಲ್ಲಿ ಅವ್ರದ್ದು ರನ್ ರೇಟ್ -0.3 ಉಂಟು ಅಂತಂದರೆ ಡೆಲ್ಲಿ ಪ್ಲೇಯಿಂಗ್ 11ನಲ್ಲಿ ಎಡವಟ್ಟು ಮಾಡಿದರು. ಅಟ್ಲೀಸ್ಟ್ ಫಸ್ಟ್ 3-4 ಮ್ಯಾಚಸ್ ಜೇಕ್ ಫ್ರೇಜರ್ ಅವರಿಗೆ ಸಿಕ್ಕಿರಲಿಲ್ಲ ಅಲ್ಲ, ಅವರನ್ನು ಪ್ಲೇಯಿಂಗ್ 11ನಲ್ಲಿ ಹಾಕ್ಕೊಂಡಿರಲಿಲ್ಲ ಫಸ್ಟ್ 4 or 5 ಮ್ಯಾಚಸ್ಸು.
ಎಲ್ಲಿಯಾದರೂ ಫಸ್ಟಿಂದವೇ ಜೇಕ್ ಫ್ರೇಜರ್ ಅವ್ರನ್ನ ಇಟ್ಕೊಂಡಿದ್ದಿದ್ರೆ ಪ್ಲೇಯಿಂಗ್ 11ಅಲ್ಲಿ ಖಂಡಿತ ಡೆಲ್ಲಿ ತೇರ್ಗಡೆ ಆಗ್ತಿತ್ತು ಅಂತ ನಂಗೆ ಅನ್ನಿಸ್ತದೆ. ಯಾಕಂತಂದರೆ ಬಂದದ್ದು ಜೇಕ್ ಫ್ರೇಜರ್ ಬಂದ ಮೇಲೆ ಡೆಲ್ಲಿದು ಆಟ ಬದಲಾಗಿತ್ತು. ಎಂಥ ಪವರ್ ಪ್ಲೇಲೆಲ್ಲ ದಡಬಡ ಅಂತ ರನ್ ಬರ್ತಾ ಇತ್ತು. ಮೇ ಬಿ ಅವರ ಪ್ಲೇಯಿಂಗ್ 11 ಎಡವಟ್ಟಾಗಿದ್ದರಿಂದಾಗಿ ಅವರೊಂದು 5-6 ಮ್ಯಾಚ್ ಆದಮೇಲೆ ಓಕೆ ದಿಸ್ ಈಸ್ ಅವರ್ ಪ್ಯಾರ್, ಬ್ಯಾಟಿಂಗ್ ಪ್ಯಾರ್, ಅಭಿಷೇಕ್ ಪೊರೆಲ್ ಮತ್ತು ಜೇಕ್ ಫ್ರೇಜರ್ ಅಂತ ಅವರು ನಿರ್ಣಯಕ್ಕೆ ಬಂದರು. ಇಲ್ಲದ್ರೆ ತುಂಬ ಚೇಂಜಸ್ ಮಾಡ್ತಾ ಇದ್ರಪ್ಪ. ವಾರ್ನರ್ ಅವ್ರನ್ನ ಹಾಕೊಂಡ್ರು, ತೆಗೆದ್ರು, ಪೃಥ್ವಿ ಶಾ ಅವರು ಬಂದರು, ತೆಗೆದ್ರು, ಮತ್ತು ಒಟ್ರಾಶಿ ಒಂದು ಕರೆಕ್ಟ್ ಬ್ಯಾಟಿಂಗ್ ಆರ್ಡರ್ ಇರಲಿಲ್ಲ ಡೆಲ್ಲಿದು. ಅದು ಮುಳುವಾಯ್ತು ಅಂತ ಕಾಣ್ತದೆ ಡೆಲ್ಲಿಗೆ. ಆ್ಯಂಡ್ ಪಂತ್ ಸಹ ಆನ್ ಆ್ಯಂಡ್ ಆಫ್ ಸೀಸನ್ ಸುಮ್ಮನೆ ಪಂತ್ ರಿಕವರಿಯಾಗಿ ಬಂದಿದ್ದಾರೆ ಅಂತ ಇಲ್ಲಿ ಹೊಗಳ್ತಾ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಹಾಗಂತ ತೆಗಳ್ತಾನೂ ಇಲ್ಲ. ಆನ್ ಆ್ಯಂಡ್ ಆಫ್ ಸೀಸನ್ ಇತ್ತು ಅವ್ರದ್ದು ಓವರ್ ಆಲು. ಇನ್ನು ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಇನ್ನೂ ಸಹ ಕೆಪಾಸಿಟಿ ಉಂಟು, ಹೀಗೆ ಹೋಗ್ಬೇಕಿತ್ತು ಅವ್ರದ್ದು ಇನ್ನಿಂಗ್ಸು, ಹೀಗೆ ಆಯಿತು. ಎನಿವೇಸ್ ನಮಗೆ ಒಳ್ಳೇದಾಯ್ತಲ್ಲ. ನಮಗೆ ಅಂತಂದರೆ RCBಗೆ ಒಂದೀಗ ಒಂಥರ ಖುಷಿಯ ಅಲೆಯಲ್ಲಿದ್ದಾರೆ. ಇನ್ನು RCBಗೆ ಬಿಟ್ಟದ್ದು ಮಳೆರಾಯ. ಅಷ್ಟೆಲ್ಲ ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. 18th ಮ್ಯಾಚೇ ಪೂರ್ತಿ ನಿಂತೋಗೋಷ್ಟು ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. RCBಯ ಹಣೆ ಬರಹ ಈಗ RCB ಕೈಯಲ್ಲಿಯೇ ಇದೆ ಅಷ್ಟೇ. ನಮಸ್ಕಾರ.